ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂದ ಹಾಗೆ ನೀವೆಲ್ಲ ನಮ್ಮ ತೋಟದ ಹೂ ಪೂಜೆ ಅಂದರೆ ಕಾಫಿ ಹೂವಾಗಿತ್ತು ಅನ್ನೋದು ವಿಡಿಯೋನ ನೋಡಿದ್ರ ಅಂತ ಅಂದ್ಕೊಳ್ತೀನಿ. ಅದು ಅರೇಬಿಕಾ ತೋಟ, ಅದು ಅಂದರೆ ಸ್ವಲ್ಪ ಹಳೆ ತೋಟ. ಅದು ನೀವು ಇವಾಗ ನೋಡ್ತಾ ಇರೋದು ಇದು ಹೊಸದಾಗಿ ಮಾಡಿರೋ ಅಂಥದ್ದು. ಇದರಲ್ಲಿ ರೋಬಸ್ಟ ಹಾಕಿದ್ದಾರೆ, ರೋಬಸ್ಟ ಕಾಫಿ ಗಿಡಗಳನ್ನ ಹಾಕಿದ್ದಾರೆ, ಹಾಗೆ ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ, ಹಾಗೆ ಸಿಲ್ವರ್ನ ಹಾಕಿದ್ದಾರೆ. ಸೀಬೆಕಾಯಿ ನಾನಂತೂ ವರ್ಷಕ್ಕೆ 3 ಸತಿ ತೋಟಕ್ಕೆ ಬರೋದು. ಒಂದು ಅದೇ ನಾನು ಮೊದಲೇ ಹೇಳ್ದಂಗೆ ಬೋರ್ವೆಲ್ ಪೂಜೆ ಮಾಡೋಕ್ಕೆ 5 ಪೂಜೆ ಟೈಮಲ್ಲಿ ಕರ್ಕೊಬರ್ತಾರೆ. ಅದು ಬಿಟ್ಟರೆ ಕಾಫಿ ಹೂವಾಗಿರೋ ಟೈಮಲ್ಲಿ ಹೂ ಪೂಜೆ ಮಾಡೋಕ್ಕೆ ಅಂತ ಕರ್ಕೊಬರ್ತಾರೆ. ಅದೇ ಬಿಟ್ಟರೆ ಯಾರಾದರೂ ನಮ್ಮ ರಿಲೇಷನ್ಗಳು ಬಂದು ತೋಟ ನೋಡ್ಕೊಬರೋಣ ಅಂತಂದರೆ ಅವ್ರ ಜೊತೆ ಒಂದು ಸತಿ ಬರ್ಬೋದು ಅಷ್ಟೇ. ಹಾಗೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಾಫಿ ಕಾಯಿ ಆಗಲೇ ಬಿಟ್ಬಿಟ್ಟಿದೆ. ಇದು ಡಿಸೆಂಬರ್ ಜನವರಿ ಟೈಮಲ್ಲಿ ಒಂದು ಸತಿ ಮಳೆ ಬಂತು ನೋಡಿ, ಆವಾಗ ಆ ಮಳೆಗೆ ಈ ಒಂದು ಕಾಫಿ ಕಾಯಿ ಬಿಟ್ಬಿಟ್ಟೈತೆ. ಇದು ಗೌರಿ ಹಬ್ಬದ ಟೈಮ್ ಅಷ್ಟೊತ್ತಿಗೆ ಹಣ್ಣಾಗ್ಬಿಡುತ್ತಂತೆ. ಆವಾಗಂತೂ ನಮ್ಮ ಕಡೆ ಅದರಲ್ಲೂ ಕೊಡಗಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ಆ ಟೈಮಲ್ಲಿ ಕಾಫಿ ಹಣ್ಣು ಕುಯ್ಯೋಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ, ಅಪ್ಪಿತಪ್ಪಿ ಕಷ್ಟದಲ್ಲಿ ಕುಯ್ದು ಅಂತಂದ್ರೂ ಒಣಗ್ಸೋಕ್ಕೆ ಆಗೋದೇ ಇಲ್ಲ. ಈ ರೀತಿ ಪರಿಸ್ಥಿತಿ ಆಗೋಗುತ್ತೆ. ನೀವು ನೋಡ್ಬೋದು, ಇದು ಚುರುಕು ಮೆಣಸಿಕಾಯಿ ಅಂತ ಹೇಳ್ಬಿಟ್ಟು ಸಖತ್ತು ಅಂದರೆ ಸಖತ್ ಖಾರ ಆಗಿರುತ್ತೆ. ಅಂದರೆ ಇದು ಹಸಿರು ಮೆಣಸಿನಕಾಯಿಗೆ ಕಂಪೇರ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಇರುತ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಅತಿ ಹೆಚ್ಚಾಗಿ ಇದನ್ನೇ ಬಳಸೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮೆಣಸಿನ ಬಳ್ಳಿ, ಇದು ಪೆಪ್ಪರ್ ಏನಿದೆ ಅದು. ಇದು ನಮಗೆ ಚಿಕ್ಕದ್ರಲ್ಲಿ ಗೊತ್ತೇ ಆಗ್ತಾ ಇರಲಿಲ್ಲ. ಇದನ್ನು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಇದೆ. ಇದೆಲ್ಲನೂ ನಾನು ಒಂದೇ ವಿಡಿಯೋದಲ್ಲಿ ಸ್ವಲ್ಪ ಕಟ್ ಮಾಡಿ ತೋರಿಸ್ಬಿಡ್ಬೋದಿತ್ತು. ಆದರೆ ನಾನು ಇದು 2ನೇ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಏಕೆ ಅಂತ ಅಂದರೆ ನನಗಂತೂ ಭಾಳ ಹೆಮ್ಮೆ ಇದೆ. ನಾನೊಬ್ಬ ರೈತರ ಮಗಳು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಇದೆ. ಒಬ್ಬ ರೈತರ ಸೊಸೆ ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಇದೆ. ಹಾಗೆ ಒಬ್ಬ ರೈತರ ಹೆಂಡತಿ ಅಂತ ಹೇಳ್ಕೊಳಕ್ಕೂ ನನಗೆ ತುಂಬ ಖುಷಿಯಾಗುತ್ತೆ. ಏನಕ್ಕಪ್ಪ ಈ ವಿಚಾರನ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಯಾವ್ದಾದ್ರು ಫಂಕ್ಷನಿಗೆ ನಾವು ಹೋದರೆ ಎಲ್ಲ ಮಾತಾಡುವಾಗ ಕ್ಯಾಸುವಲಾಗಿ ಕೇಳ್ತಾರೆ, ಏನು ಮಾಡ್ಕೊಂಡಿರೋದು ನಿಮ್ಮ ಮನೆಯವರು ಅಂತ. ನಾನು ನಮ್ಮದೇ ತೋಟ ಗದ್ದೆ ಎಲ್ಲ ಇದೆ, ಅದನ್ನ ನೋಡ್ಕೊಂಡಿದ್ದಾರೆ ಅಂತ ನಾನು ಹೇಳಿದ್ರೆ ಆ ಕಡೆಯಿಂದ ರಿಪ್ಲೈ ಏನು ಕೊಡ್ತಾರೆ ಗೊತ್ತಾ? ಓ, ಮನೇಲೇ ಇರೋದಾ ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಅದು ಕೇಳಿ ನನಗೂ ಬೇಜಾರಾಗೋಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹೌದು, ಮನೇಲೇ ಇರೋದು. ಏಕೆ ಈಗ ಹೊರಗಡೆ ಅಂದರೆ ಸಿಟಿಗಳಲ್ಲಿ ದುಡಿತಕ್ಕಂತಹ ಈಗ ಡಾಕ್ಟ್ರುಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರ್ಬೋದು, ಎಲ್ಲರೂ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ತಾನೇ ಹೋಗಬೇಕಾಗಿರೋದು. ಮನೆಗಲ್ದೇ ಎಲ್ಲಿಗೆ ಹೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಈಗ ರೈತರು ಮನೆಗೆ ಮಕ್ಳನ್ನ ಕೊಟ್ಟರು, ಹೆಣ್ಮಕ್ಳನ್ನ ಕೊಟ್ಟರು ಅಂತಂದರೆ ಅವ್ರದ್ದು ಎಕ್ಸ್ಪ್ರೆಷನ್ನೇ ಒಂಥರ ಇರುತ್ತೆ. ಅದು ಏನು ರೀಸನ್ನು ಅಂತ ನನಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನಂದು ಹಳೆ ತೋಟನೂ ತೋರಿಸ್ತೆ, ಇದು ಹೊಸ ತೋಟ. ಇನ್ನು 2 ವರ್ಷ ಬಿಟ್ಟರೆ ಇಲ್ಲಿ ಅಡಿಕೆ ಗಿಡ ನೀವು ನೋಡ್ತಾ ಇದ್ರಲ್ವ, ಈ ಒಂದು ಅಡಿಕೆ ಗಿಡ ಇನ್ನು 2 ವರ್ಷ ಬಿಟ್ಟರೆ ಅದು ಸಹ ಫಸಲು ಕುಯ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಬರೀ ಕೊಡಗೋರು ಮಾತ್ರ ಈ ವಿಡಿಯೋ ನೋಡ್ತಾ ಇರಲ್ಲ ಅಂತ ಅಂದ್ಕೊಳ್ತೀನಿ, ಹೊರಗಡೆಯವರು ಸಹ ನೋಡ್ತಾ ಇರ್ತೀರ. ಇಟ್ ಪ್ರೆಸೆಂಟ್ ಇವಾಗ ಒಂದು ಚೀಲ ಕಾಫಿ ಬೇಳೆಗೆ 16,000 ರೂಪಾಯಿ ರೇಟ್ ಇದೆ. ರೋಬಸ್ಟ ಉಂಡೆಕಾಯಿ ಬರುತ್ತಲ್ವ, ಅದಕ್ಕೆ ಒಂದು 10,000 ರೂಪಾಯಿ ಈ ರೀತಿ ರೇಟ್ ಇದೆ. ಹಾಗೆ ಇನ್ನು ಮೆಣಸ್ಗೂ ಸಹ ಒಳ್ಳೆ ರೇಟ್ ಇದೆ, 560, 570 ಈ ರೀತಿ ರೇಟ್ ಇದೆ. ಇವಾಗ ನಮ್ಮ ಈ ಒಂದು ಹೊಸ ತೋಟ ಈಗೇನು ತೋರಿಸ್ತಾ ಇದ್ದೀನಿ, ಇವಾಗ ಹೊಸದಾಗಿ ಮಾಡಿರೋದ್ರಿಂದ ಇದರಲ್ಲಿ ಏನಿಲ್ಲ ಅಂತಂದರೂ ಒಂದು 35-40 ಚೀಲ ಈ ವರ್ಷ ಕುಯ್ಬೋದು ಅಂತ ಅಂದ್ಕೊಳ್ತಾರೆ. ಅಂದರೆ ಅಂದ್ಕೊಂಡಿದ್ದಾರೆ ನಮ್ಮ ಮನೇಲಿ ಒಂದು 35-40 ಚೀಲದಷ್ಟು ರೋಬಸ್ಟ್ ಅಂತ ಅಂದ್ಕೊಂಡಿದ್ದಾರೆ. ಇವಾಗ ಒಂದು 35 ಚೀಲಕ್ಕೆ ಲೆಕ್ಕ ಹಾಕೊಳ್ಳೋಣ. 35 ಚೀಲಕ್ಕೆ 9,000 ರೂಪಾಯಿ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ 3,15,000 ರೂಪಾಯಿ ದುಡ್ಡಾಗುತ್ತೆ. ಹಾಗೆ ಹಳೆ ತೋಟದಲ್ಲಿ ಒಂದು 25 ಚೀಲನೇ ಲೆಕ್ಕ ಹಾಕ್ಕೊಳ್ಳೋಣ. 25 × 15 ಅಂತ ಅಂದರೆ ಅಲ್ಲೊಂದು 3,75,000 ರೂಪಾಯಿ ಸಿಗ್ಬೋದು. ಹಾಗೆ ಮೆಣಸಲ್ಲಿ ಒಂದು 2.5-3 ಲಕ್ಷ ಆಗ್ಬೋದು. ಒಂದು 2 ಲಕ್ಷನ ಇಟ್ಕೊಳ್ಳೋಣ. ಹಾಗೆ ಗದ್ದೆಯಲ್ಲಿ ನಾವು ಬೆಳೀತಕ್ಕಂತಹ ಭತ್ತ ಹಾಗೆ ಹುಲ್ಲು, ಇದರಿಂದ 1 ಲಕ್ಷ ರೂಪಾಯಿ ಮೇಲೆ ಸಿಗುತ್ತೆ, 1.5 ಲಕ್ಷದ ಮೇಲೆ ಸಿಗುತ್ತೆ. ಬಟ್ 1 ಲಕ್ಷ ಅಂತ ಅಂದ್ಕೊಳ್ಳೋಣ. ನಾವು ಹೇಗೆ ಲೆಕ್ಕ ಹಾಕಿದ್ರೂ ಹೆಚ್ಚು ಕಡಿಮೆ ಒಂದು 10 ಲಕ್ಷ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಎಟ್ ಪ್ರೆಸೆಂಟ್ ಈ ಹಿಂದೆದು ಬೇಡ ಅಥವಾ ಈ ಮುಂದೆದು ಬೇಡ, ಈಗ ಅಷ್ಟು ಅಂತ ಅಂದ್ಕೊಳ್ಳೋಣ. ಮುಂದೆ ಇನ್ನೂ ಚೆನ್ನಾಗಿ ಮಳೆ ಎಲ್ಲ ಆದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈಗ ಏನಿದೆ ಅದಕ್ಕೂ 1 ಡಬಲ್ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಅಂತೂ ಇಲ್ಲ.
ಇವಾಗ 10 ಲಕ್ಷ ರೂಪಾಯಿನ 12 ತಿಂಗಳಿಗೆ ನಾವು ಡಿವೈಡೆಡ್ ಮಾಡಿದ್ರೆ ಹೆಂಗೂ ಒಂದು 80,000 ರೂಪಾಯಿ ಅಂತ ಅಂದರೂ ಬಂದೇ ಬರುತ್ತೆ. ಇವಾಗ ಒಬ್ಬ ಇಂಜಿನಿಯರ್ಗಳು ಏನು ಸಂಬಳನ ತಗೊಳ್ತಾ ಇದ್ದಾರೆ ಅಷ್ಟೇ ಸಂಬಳ ನಾವು ಮನೇಲಿದ್ದೇ ದುಡಿಬೋದಲ್ವಾ. ಬೆಳಗ್ಗೆ ಆರಾಮಾಗಿ ಎದ್ದು ತಂಪಾದ ಗಾಳಿಯಲ್ಲಿ ಇಂಪಾದ ಹಕ್ಕಿಗಳ ಕಲರವ ಕೇಳಿಕೊಂಡು ಹಚ್ಚ ಹಸಿರಿನ ನಡುವೆ ವಾಕ್ ಮಾಡಿಕೊಂಡು ತೋಟದಲ್ಲಿ ಸೂರ್ಯನ ಕಿರಣ ಮೈಗೆ ತಾಕೋವರೆಗೆ ಕೈಲಾದ ಕೆಲಸ ಮಾಡಿಕೊಂಡು ಸೂರ್ಯನ ಬ್ರೈಟ್ನೆಸ್ ಜಾಸ್ತಿ ಆದಮೇಲೆ ಮನೆಗೆ ಬಂದು ಊಟ ಮಾಡಿಕೊಂಡು ಸಂಜೆ ಮತ್ತೆ ಜಮೀನಿಗೆ ಹೋಗಿ ಕೆಲಸ ಮುಗಿಸಿ ಬಂದರೆ ಅಷ್ಟೇ ಮುಗೀತು. ಮನೆ ಬಾಡಿಗೆ ಕಟ್ಟಂಗಿಲ್ಲ, ಯಾರ ಹತ್ರನೂ ರಜೆ ಕೇಳೋಂಗಿಲ್ಲ. ಮನೆಗೆ ನೆಂಟರು ಬಂದರು ಅಂತ ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಅನಿವಾರ್ಯನೂ ನಮಗಿಲ್ಲ. ಇಲ್ಲಿ ನಾವೇ ಕಾರ್ಮಿಕ, ನಾವೇ ಮಾಲೀಕ. ನಮ್ಮಂಥ ರೈತರಿಗತ್ತು ಮನೇಲಿ ನಿಮ್ಮ ಯಜಮಾನ್ರು ಮನೇಲಿ ಇರೋದಾ ಅಂತ ಕೇಳೋ ನಿಮಗೇನು ಗೊತ್ತು. ಮೈ ಬಗ್ಸ್ ದುಡಿತೀವಿ, ಹೆತ್ತವ್ರನ್ನ ಕಣ್ರೆಪ್ಪೆ ಥರ ಕಾಯ್ತೀವಿ. ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬಂದವ್ರನ್ನ ಸುಮ್ಮನೆ ಬಿಡಲ್ಲ. ನಾನು ಆವಾಗಲೇ ಹೇಳ್ದ ಹಾಗೆ ನಮ್ಮ ಆದಾಯ ಎಷ್ಟು ಬಂದ್ರೂ ಎಲ್ಲನೂ ನಾವೇ ಇಟ್ಕೊಳ್ತೀವಿ, ನಮಗೆ ಅದು ಅಂತ ಹೇಳೋಕ್ಕಂತೂ ಆಗಲ್ಲ. ಯಾಕೊತ್ತಾ ನಾವು ವಾಪಸ್ಸು ನಾವು ತೋಟಕ್ಕೆ ಬಂಡವಾಳ ಹಾಕಬೇಕು, ಅದಕ್ಕೆ ಸ್ಪ್ರೇ ಹಾಕಬೇಕು, ಹಾಗೆ ಗೊಬ್ಬರ ಹಾಕಬೇಕು, ಕಚಡ ಬಂದಾಗ ಕಚಡ ಓಡಿಸ್ಬೇಕು, ಎಲ್ಲಕ್ಕೂ ಖರ್ಚಿರುತ್ತೆ. ಅಂದರೆ ನಮಗೇನು ಒಂದು ಉಪಯೋಗ ಅಂತ ಅಂದರೆ ನಾವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಲ್ಲ. ಹಾಗೆ ನಾವು ಯಾರ ಹತ್ರನೂ ಈಗ ಎಲ್ಲೋ ಹೋಗಬೇಕಾಗಿರುತ್ತೆ. ಎಷ್ಟೋ ಜನ ನಾನು ಎಂಪ್ಲಾಯ್ಗಳನ್ನ ನೋಡಿದ್ದೀನಿ, ಎಲ್ಲರೂ ಊರ ಕಡೆ ಬರಬೇಕು, ಏನೋ ಇನ್ನೊಂದು ಮತ್ತೊಂದು ಮದುವೆ ಏನೇ ಇದ್ರೂ ಅವ್ರ ಪಾಪ ಸಿಕ್ ಲೀವ್ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರಬೇಕು. ಅವ್ರು ಸುಳ್ಳು ಹೇಳ್ಬಿಟ್ಟು ಬರಬೇಕಾಗುತ್ತೆ. ಸರ್ ನನಗೆ ಹುಷಾರಿಲ್ಲ ಅಂತ ಹೇಳಿ ಈ ರೀತಿ ಕಾರಣಗಳನ್ನ ಕೊಟ್ಬಿಟ್ಟು ಅವರು ಊರಿಗೆ ಬರಬೇಕಾಗುತ್ತೆ. ಊರಿಗೆ ಬಂದ್ರಾದರೂ ನೆಮ್ಮದಿ ಇರುತ್ತಾ, ಅಯ್ಯೋ ಒಂದು ದಿವಸ ಜಾಸ್ತಿ ಇರಿ ಅಂದರೆ ಇಲ್ಲಪ್ಪ ನನಗಿರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಏನು ಅವ್ರ ಕೆಲಸ ಇರುತ್ತೆ ಆ ಕೆಲಸಕ್ಕೆ ಅವ್ರು ಹೋಗಲೇಬೇಕು. ದಯವಿಟ್ಟು ಯಾರೂ ಸಹ ರೈತರು ಅಂತ ದಯವಿಟ್ಟು ಹಿಂಜರಿಯಕ್ಕೆ ಹೋಗಬೇಡಿ. ನಮಗೂ ನಮ್ಮದೇ ಆದ ಒಂದು ಗೌರವ ಇರುತ್ತೆ. ಯಾವುದೇ ಕೆಲಸ ಕೀಳಲ್ಲ, ಯಾವುದೇ ಕೆಲಸ ಮೇಲಲ್ಲ. ಇವಾಗ ಒಂದು ಮೊಬೈಲ್ ಫೋನ್ ಇಲ್ಲ ಅಂದರೂ ನಾವು ಜೀವನ ಮಾಡ್ಬೋದು, ಹಾಗೆ ಕರೆಂಟ್ ಇಲ್ಲ ಅಂದ್ರೂ ನಾವು ಜೀವನ ಮಾಡ್ಬೋದು. ಯಾಕಂದರೆ ಮೊದಲೆಲ್ಲ ಏನು ಇವೆಲ್ಲ ಇರಲಿಲ್ಲ ಅಲ್ವಾ. ಆದರೆ ಆಹಾರ ಇಲ್ಲದೇ ಯಾವುದೇ ಕಾರಣಕ್ಕೂ ಯಾವ ಒಂದು ಜೀವರಾಶಿನೂ ಸಹ ಬದುಕೋಕೆ ಈ ಭೂಮಿ ಮೇಲೆ ಸಾಧ್ಯ ಅಂತೂ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮಂಥ ರೈತರು ಯಾವುದೇ ಕಾರಣಕ್ಕೂ ನಿಮ್ಮಿಂದ ಪುರಸ್ಕಾರನಂತೂ ನಿರೀಕ್ಷೆ ಮಾಡಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ತಿರಸ್ಕಾರ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ನೀವು ಒಂದು ಅರ್ಧ ಎಕರೆ ಅಥವಾ 1 ಎಕರೆ ಈ ರೀತಿ ಜಮೀನು ಇರ್ತಕ್ಕಂಥ ರೈತರನ್ನು ಬೇಕಾದರೆ ಹೋಗಿ ನೋಡಿ. ಅವ್ರು ಯಾವುದೇ ಕಾರಣಕ್ಕೂ ಬಾಡಿಗೆ ಮನೆಯಲ್ಲಂತೂ ಇರಲ್ಲ. ಹಾಗೆ ಮನೆಯಲ್ಲಿ ಏನಾದರೂ ಒಂದಾದರೂ ವೆಹಿಕಲ್ಗಳನ್ನ ಇಟ್ಕೊಂಡಿರ್ತಾರೆ. ಏನಪ್ಪ ನಮಗೂ ನಿಮಗೂ ಡಿಫ್ರೆನ್ಸ್ ಅಂತಂದರೆ ನೀವು ಎ ಸಿ ಕೆಳಗಡೆ ಕೂತು ಒಂದು ಕೊಠಡಿ ಒಳಗಡೆ ನಿಮಗೆ ಅಂತ ಇರೋ ಒಂದೇ ಕೆಲಸನ ಮಾಡ್ತೀರಾ. ಆದರೆ ನಾವು ಹಾಗಲ್ಲ. ನಮಗೆ ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ನೋಡಿ, ಕಾಫಿ ಬೆಳಿಬೇಕು, ಮೆಣಸು ಬೆಳಿಬೇಕು, ಇಲ್ಲ ಶುಂಠಿ ಬೆಳಿಬೇಕು, ಮೆಣಸಿನ್ಕಾಯಿ ಬೆಳಿಬೇಕು ಅಥವಾ ತರಕಾರಿಗಳನ್ನ ಬೆಳಿಬೇಕು. ನಾವು ಏನು ಕೆಲಸ ಬೇಕಾದರೂ ಮಾಡ್ತೀವಿ. ನಿಮ್ಗಳಿಗೆ ಹಾಗಲ್ಲ. ನೀವು ಒಂದಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತೀರ, ನೀವು ಅದೇ ಕೆಲಸ ಮಾಡಬೇಕು. ಹಾಗೆ ಇನ್ನು ನಿಮಗೂ ನಮಗೂ ರಿಟೈರ್ಮೆಂಟ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ನಿಮಗೆ ರಿಟೈರ್ಮೆಂಟಲ್ಲಿ ತನಕ ಕಾಯ್ತೀರ ಪಾಪ. ಆಮೇಲೆ ಈಗ ಎಲ್ಲರಿಗೂ ಗೌರ್ಮೆಂಟ್ ಕೆಲಸನೇ ಸಿಕ್ಕಿರಲ್ಲ ಅಲ್ವಾ, ಪ್ರೈವೇಟಾಗಿ ಹೋಗ್ತಾ ಇರ್ತೀರ. ಆದರೆ ರಿಟೈರ್ಡ್ ಆದ ತಕ್ಷಣ ಮುಂದೆ ಏನಪ್ಪ ಅನ್ನೋದಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ನಮಗೆ ಹಾಗಲ್ಲ. ನಮ್ಮ ಮಕ್ಕಳು ಹುಟ್ಟಿದ ವರ್ಷ ನಾವು ಒಂದೊಂದು ಸಿಲ್ವರ ಗಿಡಗಳನ್ನ ಹಾಕಿದರೆ ಸಾಕು, ಅವ್ರ ಎಜುಕೇಷನ್ ಟೈಮಿಗೆ ಅಥವಾ ಅವರ ಮದುವೆ ಟೈಮಿಗೆ ಅಥವಾ ಅವರ ಮುಂದಿನ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಆ ಮರಗಳು ಖಂಡಿತವಾಗ್ಲೂ ಅವರಿಗೆ ಸಹಾಯ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮಂಥ ರೈತರನ್ನ ನೋಡಿ ಅದೇ ಕಾರಣಕ್ಕೂ ಹಿಂಜರಿಯಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಯಜಮಾನರು ಮನೇಲಿರೋದಾ ರೈತರ ಅಂತ ಕೇಳೋಂಥ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ತೋಟದ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಚಿಕ್ಕತ್ತೆಯವರು ಕರೆಕ್ಟಾಗಿ ತೋಟಕ್ಕೆ ಪೂಜೆ ಮಾಡೋಕ್ಕೆ ಹೂ ಪೂಜೆಗೆ ಅಂತ ಬಂದಿದ್ದರು. ನೀವು ಇಷ್ಟೋ ತನಕ ನೋಡಿದ್ದು ಅವ್ರ ತೋಟದ ಹೂ ಪೂಜೆ ಮಾಡ್ತಾಯಿದ್ದಿದ್ದು ನಮ್ಮ ಅತ್ತೆ. ಅವ್ರ ತೋಟದಲ್ಲಿ ಶಿವಲಿಂಗ ಇದೆ, ಅಲ್ಲಿ ಅವರು ಪೂಜೆನ ಮಾಡ್ತಾಯಿದ್ರು. ಆಮೇಲೆ ಪ್ರಸಾದ ಅಂತ ಹೇಳ್ಬಿಟ್ಟು ಹಣ್ಣು ತುಪ್ಪ ಮಾಡಿದರು. ಹಾಗೆ ನಮ್ಮೂರವರು ಒಬ್ಬರು ಅಲ್ಲಿ ರೋಡಲ್ಲಿ ಸಿಕ್ಕಿದ್ರು, ಅವರಿಗೆ ನಾವು ಪ್ರಸಾದ ಮಾಡಿದಂಥ ಅವಲಕ್ಕಿ ಹಾಗೆ ನಮ್ಮ ಚಿಕ್ಕತ್ತೆಯವರು ಮಾಡಿದಂತಹ ಹಣ್ಣು ತುಪ್ಪನ ಕೊಟ್ಟು ಎಲ್ಲರೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ತಿನ್ಕೊಂಡು ಮಾತಾಡಿಕೊಂಡು ಮನೆ ಕಡೆ ಹೊರಟು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.